ಒಂದು ಕಾಡಿನಲ್ಲಿ ಒಂದು ನರಿಯು ಒಂದು ಕೊಕ್ಕರೆಯು ವಾಸಿಸುತ್ತಿದ್ದವು. ಅವುಗಳು ಗೆಳೆಯರಾಗಿದ್ದವು. ಆದರೆ ನರಿಯು ಕುಚ್ಚೆಷ್ಟೇ ಬುದ್ಧಿಯದಾಗಿತ್ತು. ಅದು ಕೊಕ್ಕರೆಯನ್ನು ಅಪಹಾಸ್ಯ ಮಾಡಲು ನಿರ್ಧರಿಸಿತು. ಒಂದು ದಿನ ನರಿಯು ಕೊಕ್ಕರೆಯನ್ನು ತನ್ನ ಮನೆಗೆ ಊಟಕ್ಕೆ ಕರೆಯಿತು. ಕೊಕ್ಕರೆಯು ಸಂಭ್ರಮದಿಂದ ನರಿಯ ಮನೆಯ ಊಟಕ್ಕೆ ಹೋಗಿತು. ಆ ದಿನ ನರಿಯು ಪಾಯಸವನ್ನು ತಯಾರಿಸಿತ್ತು. ಪಾಯಸದ ಸುವಾಸನೆ ಗುಹೆ ತುಂಬ ಹರಡಿತ್ತು. ನರಿಯು 2 ಆಳವಿಲ್ಲದ ತಟ್ಟೆಗಳಲ್ಲಿ ಪಾಯಸವನ್ನು ತಂದು ಕೊಕ್ಕರೆಯ ಮುಂದೆ ಇಟ್ಟಿತು. ಬಾ ಗೆಳೆಯ, ಊಟ ಮಾಡೋಣ ಎಂದು ಹೇಳುತ್ತಾ ನರಿಯು ಪಾಯಸವನ್ನು ನೆಕ್ಕಿ ನೆಕ್ಕಿ ಸವಿಯಿತು. ಕೊಕ್ಕರೆಯು ತಟ್ಟೆಯಿಂದ ಪಾಯಸವನ್ನು ಸೇವಿಸಲು ಪ್ರಯತ್ನಿಸಿತು. ಆದರೆ ಅದಕ್ಕೆ ಉದ್ದದ ಕೊಕ್ಕಿದ್ದ ಕಾರಣ ಪಾಯಸವನ್ನು ಸೇವಿಸಲು ಸಾಧ್ಯವಾಗಲಿಲ್ಲ. ಬಹಳ ರುಚಿಯಾಗಿದೆ ಅಲ್ಲವೇ? ನರಿಯು ನಗುತ್ತಾ ಕೇಳಿತು. ನರಿಯು ತನ್ನನ್ನು ಅಪಹಾಸ್ಯ ಮಾಡುತ್ತಿದೆ ಎಂಬುದು ಕೊಕ್ಕರೆಗೆ ತಿಳಿಯಿತು. ಆದರೂ ಅದು ಹೌದು ಎಂಬಂತೆ ಸುಮ್ಮನೆ ತಲೆ ಆಡಿಸುತ್ತಾ ಕುಳಿತಿತ್ತು. ಪಾಯಸವನ್ನು ಸವಿಯಲು ಸಾಧ್ಯವಾಗದ ಕೊಕ್ಕರೆಯು ಬಾಯಿ ಚಪ್ಪರಿಸಿಕೊಂಡು ಪಾಯಸ ಸವಿಯುತ್ತಿದ್ದ ನರಿಯನ್ನು ನೋಡುತ್ತಾ ಕುಳಿತಿರಬೇಕಾಯಿತು. ಪಾಪ, ಕೊಕ್ಕರೆಗೆ ತುಂಬ ಹಸಿವಾಗುತ್ತಿತ್ತು. ಅದು ಎದ್ದು ಹೊರಡಲು ನಿಂತಿತು. ನರಿಗೆ ಒಳ್ಳೆಯ ಪಾಠ ಕಲಿಸಬೇಕೆಂದು ಕೊಕ್ಕರೆಯು ನರಿಯನ್ನು ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸಿತು. ನರಿಯು ಇದಕ್ಕೆ ಒಪ್ಪಿತು. ಸ್ವಲ್ಪ ದಿನಗಳ ಬಳಿಕ ನರಿಯು ಕೊಕ್ಕರೆ ಮನೆಗೆ ಹೋಯಿತು. ಕೊಕ್ಕರೆಯ ಮನೆಗೆ ಹೋದಾಗ ನರಿಗೆ ಅಚ್ಚರಿಯೊಂದು ಕಾದಿತ್ತು. ಹೂಜಿಯಂತಹ ಉದ್ದವಾದ 2 ಪಾತ್ರೆಯಲ್ಲಿ ಆಹಾರವನ್ನು ಹಾಕಿ ಕೊಕ್ಕರೆಯು ಅದನ್ನು ಹೊರಗೆ ತಂದಿಟ್ಟಿತು. ಆ ಉದ್ದದ ಹೂಜಿಯಿಂದ ಘಮಘಮ ಪರಿಮಳ ಮೂಗಿಗೆ ಬಡಿಯತೊಡಗಿತು. ಆದರೆ ನರಿಗೆ ಹೂಜಿಯಿಂದ ಆಹಾರವನ್ನು ತಿನ್ನಲಾಗಲಿಲ್ಲ. ಅದು ಕೊಕ್ಕರೆ ತಿನ್ನುವುದನ್ನೇ ನೋಡುತ್ತಾ ಕುಳಿತಿರಬೇಕಾಯಿತು. ಕೊಕ್ಕರೆಯು ಬಾಯಿ ಚಪ್ಪರಿಸಿಕೊಂಡು ಆಹಾರವನ್ನು ತಿನ್ನುತ್ತಿತ್ತು. ನಾನು ತಯಾರಿಸಿದ ಆಹಾರ ತುಂಬ ರುಚಿಯಾಗಿದೆ ಅಲ್ಲವೇ ಎಂದು ಕೊಕ್ಕರೆಯು ನಗುತ್ತಾ ನರಿಯಲ್ಲಿ ಕೇಳಿತು. ನರಿಯು ಸುಮ್ಮನೆ ತಲೆ ಆಡಿಸಿತು. ನರಿಗೂ ತುಂಬ ಹಸಿವಾಗುತ್ತಿತ್ತು. ಕೊಕ್ಕರೆಯು ನನಗೆ ಒಳ್ಳೆಯ ಪಾಠವನ್ನೇ ಕಲಿಸಿತು ಎಂದುಕೊಳ್ಳುತ್ತಾ ನರಿಯು ಹಸಿವಿನಿಂದ ತನ್ನ ಮನೆಯ ಕಡೆ ಮರಳಿತು.